ಈ ಪಂಚಾಂಗ ಶ್ರವಣ ಮಾಡುವುದರ ಫಲವಾಗಿ ಚೈತ್ರ ಶುಕ್ಲ ಪಕ್ಷದಲ್ಲಿ ಈ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ. ಹಾಗೂ ಈಗ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡುವಂತಹ ಒಂದು ಶ್ಲೋಕ ಇರುತ್ತೆ, ಅದನ್ನು ಸಹ ಹೇಳ್ಬಿಟ್ಟು ಅದನ್ನು ಸ್ವೀಕಾರ ಮಾಡ್ತೀವಿ. ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳವಕ್ಷಣಂ 100 ವರ್ಷಗಳ ನಿಮ್ಮ ವಜ್ರದೇಹವಾಗಲಿ, ಸರ್ವ ಅರಿಷ್ಟಗಳು ವಿನಾಶವಾಗಲಿ, ಸರ್ವ ಸಂಪತ್ತುಗಳು ನಿಮ್ಮ ಕರತಲದಲ್ಲಿ ಬಂದು ಬೀಳಲಿ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಬೇವು ಬೆಲ್ಲವನ್ನ ಎಲ್ಲರೂ ಸ್ವೀಕಾರ ಮಾಡಿ. ಶ್ರೀ ವೀರಾಂಜನೇಯ ಸ್ವಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಕಲ್ಯಾಣಾಕೃತರಾತ್ರಾಯ ಕಾಮದಾಪ್ರದಾಯಿನೇ ಅತ ದ್ವಾರಪಾಲಕ ಪೂಜಾಂ ಚ ಕರಿಷ್ಯೆ. पूर्वद्वारे पार्श्वे नमः जयाय नमः, दक्षिणद्वारे पार्श्वे नमः चण्डाय नमः, प्रचण्डाय नमः. विश्वाधारं सकलसदृशं देवरतं स्वानं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं माणिक्यवीणामुदायतावान् भवति आयतनवान् भवति यो अग्निरायतनं वेद आयतनवान् भवति आपो वा अग्निरायतनम् आयतनवान् भवति य एवं वेद यो वामायतनं वेद आयतनवान् भवति वायुर्वा हवामायतनम् आयतनवान् भवति यो वायुरायतनं वेद आयतनवान् भवति आपो वै वायुरायतनम् आयतनवान् भवति य एवं वेद यो वामायतनं वेद आयतनवान् भवति असौ वै ओम यानि च पापानि जन्मान्तरकृतानि च तानि तानि प्रणश्यन्ति प्रदक्षिणं पदे पदे आपोहं तस्मात् कारुण्यभावेन रक्ष जगत्पतिः आवाहिता प्रस्तभ्यो नमः प्रदक्षिण नमस्कारं समर्पयामि. यन्तु मुखाजि सिद्ध्या सर्वसंतोषया राजानां परिपालयन्तु पृथिवीं सन्त्यैकसन्ता स्वयं स्वे स्वे कर्मणि सिद्धिमेत्य कपटद्वेषो त्यजन्तु प्रजाः काले पृच्छतु वारिदः क्षितितले सख्यन्तु सर्वे जनाः सर्वेषां समस्तसन्मङ्गलानि भवन्तु. ಬ್ರಾಹ್ಮಣರು ಸತ್ಕರ್ಮಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲ ಧರ್ಮಾಸಕ್ತರಾಗಿ ವಂಚನೆ ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವವರಾಗಲಿ, ಸಕಾಲದಲ್ಲಿ ಸುವೃಷ್ಟಿಯುಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಎಲ್ಲ ಸನ್ಮಂಗಳು ಲಭಿಸಲಿ. ಪೇಜ್ ನಂಬರ್ 4. ಸಂವತ್ಸರ ಫಲ. ಸಂವತ್ಸರ ಫಲ ವಿಶ್ವಾವಸು ಸಂವತ್ಸರ ಫಲ ವಿಶ್ವಾವಸು ವಿವಿಧ ಸಸ್ಯ ಯುಧಾರತರಿತ್ರಿ ನಾನಾವಿಧ ಪ್ರಚುರತೋದಯಂ ಮೇಘ ಸಂಗ್ರಹ ಋತುವರೇಷು ಶಿಷ್ಟುಷ್ಟಾದ್ವಾನಾದೈ ಪ್ರಾತ್ಯಂಗ ವಂಗ ಮಗಧಾನಿ ಅಸಾಶ್ಚ ಚೋರೈಃ. ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಮೇಘಗಳು ಪ್ರಬಲವಾಗಿ ಗರ್ಜಿಸುತ್ತಾ ಮಳೆಯನ್ನು ಸುರಿಸುತ್ತವೆ. ಭೂಮಿಗೆಯು ಪೈರುಗಳಿಂದ ಕಂಗೊಳಿಸುತ್ತದೆ. ಯಜ್ಞ ಯಾಗಾದಿ ಸತ್ಕರ್ಮಗಳು ನಡೆಯುತ್ತದೆ. ಅಂಗದೇಶ ಮಗಧ ದೇಶಗಳಲ್ಲಿ ಕಳ್ಳರಿಂದ ಜನರು ಪೀಡಿತರಾಗುತ್ತಾರೆ. ನಾಮ ಸಂವತ್ಸರ
ಕಾಳಯುಕ್ತಿ ಸಂವತ್ಸರದಲ್ಲಿ ರಾಜರುಗಳು ಶತ್ರು ಭಯವಿಲ್ಲದವರಾಗಿರುತ್ತಾರೆ. ಬ್ರಾಹ್ಮಣರು ಯಜ್ಞ ಯಾಗಾದಿ ಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. ಕೆಲವು ಕಡೆಗಳಲ್ಲಿ ಕಳ್ಳರ ಭೀತಿಯುಂಟು. ಮಾರ್ಗಶಿರ ಸಂವತ್ಸರದಲ್ಲಿ ಮಿಡತೆ, ಪಕ್ಷಿಗಳು, ಇಲಿ, ಮೃಗಗಳು ಇವುಗಳಿಂದ ಬೆಳೆಗಳು ನಾಶ ಮಾಡಲ್ಪಡುತ್ತವೆ. ಮಳೆ ಕಡಿಮೆ, ರೋಗಾದ್ಯುಪದ್ರವಗಳು ಹೆಚ್ಚು. ಲೋಕದಲ್ಲಿ ಜನರೆಲ್ಲರೂ ಕಲಹಾಸಕ್ತರಾಗಿರುತ್ತಾರೆ. ರಾಜಾದಯ ಈ ವರ್ಷ ನವನಾಯಕರು ಮತ್ತು ಫಲ. ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ. ರಾಜ ರವಿ, ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಸಸ್ಯಾಧಿಪ ಗುರು, ಧಾನ್ಯಾಧಿಪ ಕುಜ, ಅರ್ಘ್ಯಾಧಿಪ ರವಿ, ಮೇಘಾಧಿಪ ರವಿ, ರಸಾಧಿಪ ಶನಿ, ನೀರಸಾಧಿಪ ಬುಧ, ಪಶುನಾಯಕ ಯಮ. ರವಿಯು ರಾಜನಾಗಿರುವುದರಿಂದ ದೇಶದ ರಾಜರುಗಳಲ್ಲಿ ಪರಸ್ಪರ ವೈರಿ ಉಂಟಾಗುತ್ತದೆ. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸುವುದಿಲ್ಲ. ಪ್ರಜೆಗಳಿಗೆ ರಾಜರಿಂದಲೂ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ, ಅಗ್ನಿಬಾಧೆಯೂ ಉಂಟು. ಚಂದ್ರನು ಮಂತ್ರಿಯಾಗಿರಲಾಗಿ ಒಳ್ಳೆಯ ಮಳೆಯಾಗುತ್ತದೆ. ಸಸ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ. ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು. ಆದರೆ ಕೊಂಕಣ ಮತ್ತು ಮಗಧ ದೇಶದಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕುಜನು ಧಾನ್ಯಾಧಿಪತಿಯಾಗಿರಲಾಗಿ ಖುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಸೂರ್ಯನು ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆಯ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪ್ರಜೆಗಳಿಗೆ ಹಸಿವಿನ ಬಾಧೆ, ರಾಜರುಗಳಿಗೆ ಪರಸ್ಪರ ಕ್ರೋಧ. ಸೂರ್ಯನು ಮೇಘಾಧಿಪತಿಯಾಗಿರಲಾಗಿ ಪ್ರಜೆಗಳಿಗೆ ಭಯ ಹೆಚ್ಚು, ಬೆಳೆ ಕಡಿಮೆ, ಅಲ್ಪವೃಷ್ಟಿ, ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ. ಶನಿಯು ರಸಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ, ರಸಪದಾರ್ಥಗಳು ಕ್ಷೀಣಿಸುತ್ತವೆ. ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಶನಿಯು ನೀರಸಾಧಿಪತಿಯಾಗಿರುವುದರಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತವೆ. ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ. ಯಮನು ಪಶುನಾಯಕನಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು. ಪಶುಗಳಿಗೆ ಮೇವಿನ ಕೊರತೆ, ಸ್ವಲ್ಪ ಹಾಲು ಕೊಡುತ್ತವೆ. ಪಶುಗಳಿಗೆ ಪೀಡೆ ಹೆಚ್ಚು. ಉಪನಾಯಕರು ರವಿ ಆತ್ನಾಧಿಪ, ಯುದ್ಧಾಧಿಪ, ಸರ್ಪಾಧಿಪ, ರತ್ನಾಧಿಪ, ಅಶ್ವಾಧಿಪ, ಸ್ತ್ರೀನಾಮಧಿಪ, ಗಜಾಧಿಪ, ಚಾಘಾಧಿಪ. ಚಂದ್ರ ಅಪರ ಸಸ್ಯಾಧಿಪ. ಕುಜ ಪಶ್ಚಾತ್ ಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಮಾಧಿಪ. ಬುಧ ಅಗ್ರಧಾನ್ಯಾಧಿಪ, ಛತ್ರಾಧಿಪ, ನರಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ, ನರಾಧಿಪ. ಗುರು ಪೂರ್ವ ಸಸ್ಯಾಧಿಪ. ಶುಕ್ರ ವ್ಯವಹಾರಾಧಿಪ, ಮಹಿಷಾಧಿಪ, ವಸ್ತ್ರಾಧಿಪ, ಮಾಂಗಲ್ಯಾಧಿಪ. ಶನಿ ವ್ಯಾಪಾರಾಧಿಪ, ಧನಾಧಿಪ, ತೃಣಾಧಿಪ. ಕಂದಾಯ ವಿಚಾರ. ಕಂದಾಯದ ಸಂಖ್ಯೆಯು ಹೆಚ್ಚಿದ್ದಷ್ಟು ಫಲ ಹೆಚ್ಚು. ಬೆಸನಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗಭಯ, ಎರಡನೆಯ ಕಂದಾಯವು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 4 ತಿಂಗಳುಗಳು. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4 ತಿಂಗಳುಗಳು ಮೊದಲನೇ ಕಂದಾಯ. ಎರಡನೇ ಕಂದಾಯವು ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ. ಹಾಗೂ ಮೂರನೇ ಕಂದಾಯವು ಮಾರ್ಗಶಿರ, ಪೌಷ್ಯ, ಮಾಘ, ಫಾಲ್ಗುಣ ಮಾಸ. ಈ ಮೂರನೇ ಕಂದಾಯ 4 ತಿಂಗಳು. ಈಗ ನಕ್ಷತ್ರಗಳಿಗೆ ಕಂದಾಯದ ವಿಚಾರ. ಎಲ್ಲರೂ ತಮ್ಮ ತಮ್ಮ ನಕ್ಷತ್ರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಕಂದಾಯ ಅಶ್ವಿನಿ ನಕ್ಷತ್ರ ಪ್ರಥಮ 3, ದ್ವಿತೀಯ 0, ತೃತೀಯ 1. ಭರಣಿ ನಕ್ಷತ್ರ ಪ್ರಥಮ 6, ದ್ವಿತೀಯ 1, ತೃತೀಯ 4. ಕೃತ್ತಿಕಾ ನಕ್ಷತ್ರ ಪ್ರಥಮ 1, ದ್ವಿತೀಯ 2, ತೃತೀಯ 2. ರೋಹಿಣಿ ನಕ್ಷತ್ರ ಪ್ರಥಮ 4, ದ್ವಿತೀಯ 0, ತೃತೀಯ 0. ಮೃಗಶಿರ ನಕ್ಷತ್ರ
ಪ್ರಥಮ 7, ದ್ವಿತೀಯ 1, ತೃತೀಯ 3. ಆರುದ್ರ ನಕ್ಷತ್ರ ಪ್ರಥಮ 2, ದ್ವಿತೀಯ 2, ತೃತೀಯ 1. ಪುನರ್ವಸು ನಕ್ಷತ್ರ ಪ್ರಥಮ 5, ದ್ವಿತೀಯ 0, ತೃತೀಯ 4. ಪುಷ್ಯಮಿ ನಕ್ಷತ್ರ ಪ್ರಥಮ 0, ದ್ವಿತೀಯ 1, ತೃತೀಯ 2. ಆಶ್ಲೇಷ ನಕ್ಷತ್ರ ಪ್ರಥಮ 3, ದ್ವಿತೀಯ 2, ತೃತೀಯ 0. ಮಖ ನಕ್ಷತ್ರ ಪ್ರಥಮ 6, ದ್ವಿತೀಯ 0, ತೃತೀಯ 3. ಪೂರ್ವ ಫಲ್ಗುಣಿ ನಕ್ಷತ್ರ ಪ್ರಥಮ 1, ದ್ವಿತೀಯ 1, ತೃತೀಯ 1. ಉತ್ತರ ಫಲ್ಗುಣಿ ನಕ್ಷತ್ರ ಪ್ರಥಮ 4, ದ್ವಿತೀಯ 2, ತೃತೀಯ 4. ಹಸ್ತ ನಕ್ಷತ್ರ ಪ್ರಥಮ 7, ದ್ವಿತೀಯ 0, ತೃತೀಯ 2. ಚಿತ್ತ ನಕ್ಷತ್ರ ಪ್ರಥಮ 2, ದ್ವಿತೀಯ 1, ತೃತೀಯ 0. ಸ್ವಾತಿ ನಕ್ಷತ್ರ ಪ್ರಥಮ 5, ದ್ವಿತೀಯ 2, ತೃತೀಯ 3. ವಿಶಾಖ ನಕ್ಷತ್ರ ಪ್ರಥಮ 0, ದ್ವಿತೀಯ 0, ತೃತೀಯ 1. ಅನುರಾಧ ನಕ್ಷತ್ರ ಪ್ರಥಮ 3, ದ್ವಿತೀಯ 1, ತೃತೀಯ 4. ಜ್ಯೇಷ್ಠ ನಕ್ಷತ್ರ ಪ್ರಥಮ 6, ದ್ವಿತೀಯ 2, ತೃತೀಯ 2. ಮೂಲ ನಕ್ಷತ್ರ ಪ್ರಥಮ 1, ದ್ವಿತೀಯ 0, ತೃತೀಯ 0. ಪೂರ್ವಾಷಾಢ ನಕ್ಷತ್ರ ಪ್ರಥಮ 4, ದ್ವಿತೀಯ 1, ತೃತೀಯ 3. ಉತ್ತರಾಷಾಢ ನಕ್ಷತ್ರ ಪ್ರಥಮ 7, ದ್ವಿತೀಯ 2, ತೃತೀಯ 1. ಶ್ರವಣ ನಕ್ಷತ್ರ ಪ್ರಥಮ 2, ದ್ವಿತೀಯ 0, ತೃತೀಯ 4. ಧನಿಷ್ಠ ನಕ್ಷತ್ರ ಪ್ರಥಮ 5, ದ್ವಿತೀಯ 1, ತೃತೀಯ 2. ಶತಭಿಷ ನಕ್ಷತ್ರ ಪ್ರಥಮ 0, ದ್ವಿತೀಯ 2, ತೃತೀಯ 0. ಪೂರ್ವ ಭಾದ್ರ ನಕ್ಷತ್ರ ಪ್ರಥಮ 3, ದ್ವಿತೀಯ 0, ತೃತೀಯ 3. ಉತ್ತರ ಭಾದ್ರ ನಕ್ಷತ್ರ ಪ್ರಥಮ 6, ದ್ವಿತೀಯ 1, ತೃತೀಯ 1. ರೇವತಿ ನಕ್ಷತ್ರ ಪ್ರಥಮ 1, ದ್ವಿತೀಯ 2, ತೃತೀಯ 4. ಹಾಗೂ ಆದಾಯ ವ್ಯಯಗಳು ಪೇಜ್ ನಂಬರ್ 6. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಆದಾಯ 2, ವ್ಯಯ 14. ಈಗ ಮೊದಲಿಗೆ ಮೇಘ ವಿಚಾರ. ಮೇಘ ಫಲಂ ನಿರಂತರಂ ಮಹಾವರ್ಷಂ ಮಧ್ಯದೇಶೆ ಮಹಾಜಲಂ ಫಲಿತಂ ಸರ್ವಧಾನ್ಯಾನಿ ಕಾಲಮೇಘಸ್ಯ ಲಕ್ಷಣಂ ಅಸ್ಮಿನ್ನಬ್ದೆ ಬಾಡ್ಯಕ ಪರಿಮಿತಂ ವರ್ಷಂ ಆಡಕ ಚತುಷ್ಟಯ ಪರಿಮಿತೋ ವಾಯು. ಆಡಕ ಪ್ರಮಾಣಂ ತು 60 ಯೋಜನ ವಿಸ್ತೀರ್ಣಂ ಶತಯೋಜನ ಉನ್ನತಂ ಅಡಕಸ್ಯ ಪ್ರಮಾಣಂ ತು ದೇವಮಾನೇನ ನಿರ್ಮಿತಂ. ಅಥ ವರ್ಷ ದಶಭಾಗ ಸಮುದ್ರೇಷು ಷಡ್ಭಾಗಃ ಪರ್ವತೇಷು ಚ ಭೂಮಧೌ ಭಾಗಶ್ಚತ್ವಾರೋ ವಾಸುದೇನ ವಿನಿಶ್ಚಿತ. ಹೀಗೆ ಈ ಈ ವರ್ಷ ಕಾಲನಾಮಕ ಮೇಘವು ಮೇರುವಿಗೆ ದಕ್ಷಿಣ ದಿಕ್ಕಿನಲ್ಲಿ ಹುಟ್ಟಿ ಸುವೃಷ್ಟಿಯನ್ನುಂಟು ಮಾಡುತ್ತದೆ. ಮಧ್ಯ ದೇಶದಲ್ಲಿ ಮಳೆ ಹೆಚ್ಚು. ಮಳೆ 2 ಕೊಳಗ, ಗಾಳಿ 4 ಕೊಳಗ. ಕೊಳಗವು 60 ಗಾವುದ ವಿಸ್ತೀರ್ಣವುಳ್ಳದಾಗಿಯೂ 100 ಗಾವುದ ಎತ್ತರವುಳ್ಳದಾಗಿಯೂ ಇರುತ್ತದೆ. ಮಳೆಯ ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತದೆ. ಆದಾಯ ವ್ಯಾಧಿಗಳು ಈಗ ತಮ್ಮ ತಮ್ಮ ರಾಶಿಗಳ ಅನುಸಾರವಾಗಿ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ, ನೋಡ್ಕೊಳ್ಳಿ. ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ 2, ವ್ಯಯ 14, ಆರೋಗ್ಯ 3, ಅನಾರೋಗ್ಯ 0, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ 14, ವ್ಯಯ 2, ಆರೋಗ್ಯ 2, ಅನಾರೋಗ್ಯ 5, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ ಆದಾಯ 14, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 5, ರಾಜಪೂಜಾ 6, ರಾಜಕೋಪ 3, ಸುಖ 3, ದುಃಖ 3. ಸಿಂಹ ರಾಶಿಯವರಿಗೆ ಆದಾಯ 11, ವ್ಯಯ 11, ಆರೋಗ್ಯ 4, ಅನಾರೋಗ್ಯ 4, ರಾಜಪೂಜಾ 2, ರಾಜಕೋಪ 6, ಸುಖ 3, ದುಃಖ 3. ಧನಸ್ಸು ಮತ್ತು ಮೀನ ರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಮತ್ತು ಕುಂಭ ರಾಶಿಯವರಿಗೆ ಆದಾಯ 8, ವ್ಯಯ 14, ಆರೋಗ್ಯ 2, ಅನಾರೋಗ್ಯ 3, ರಾಜಪೂಜಾ 5, ರಾಜಕೋಪ 6, ಸುಖ 3, ದುಃಖ 3. ಈಗ ಮಕರ ಸಂಕ್ರಾಂತಿ ಫಲ ಮುಂದಿನ ವರ್ಷ 14/1/2026 ದಿವಸ ಅದರ ಫಲ ಸಂಕ್ರಾಂತಿ ಫಲ. ಈಗ ಈ ವರ್ಷ
ಪೌಷ ಕೃಷ್ಣ ಏಕಾದಶಿ ದ್ವಾದಶಿ ಬುಧವಾರ ತಾರೀಕು 14/1/2026 ಗಟಿ 34 ಗಳಿಗೆ 56 ಗಳಿಗೆ ಸಮಯದಲ್ಲಿ ಅನುರಾಧ ನಕ್ಷತ್ರ ಗಂಡ ಮತ್ತೆ ವೃದ್ಧಿ ಯೋಗ ಬಾಲವ ಮತ್ತು ಕೌಲವ ಕರ್ಣ ಸಿಂಹ ಲಗ್ನದಲ್ಲಿ ರವಿಯು ಹಿರಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ವರ್ಷ ಪೌಷ ಕೃಷ್ಣ ಏಕಾದಶಿ ಈ ಸಂಕ್ರಾಂತಿ ಈ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ. ಫಲ ರಾಜರಿಗೆ ಪೀಡೆ, ವಾರ ಫಲ ಗಾಳಿ ಬಡಿತ, ಧಾನ್ಯ ಗೋಧಿ, ಪಕ್ಷ ಫಲ ದುರ್ಭಿಕ್ಷ, ವ್ಯಾಧಿ ಚೋರಭಯ, ಕಾಲಫಲ ಕ್ಷತ್ರಿಯ ಸೌಖ್ಯ, ಲಗ್ನ ಫಲ ದಕ್ಷಿಣ ದಿಗ್ದೃಷ್ಟಿ, ಆಗ್ನೇಯ ದಿಗ್ಗಮನ ಫಲ ಆ ದಿಕ್ಕಿನಲ್ಲಿರುವವರಿಗೆ ಪೀಡೆ, ತಿಥಿ ಫಲ ವೃದ್ಧಿ, ನಕ್ಷತ್ರ ಫಲ ಮಂದಲೋಚನ ದೃಷ್ಟಿ, ಫಲ ಬೆಲೆ ಹೆಚ್ಚು, ವರಣ್ಯಾದಿ 4ನೇ ಮಂಡಲ ಫಲ ಕ್ಷೇಮ ಸುಭಿಕ್ಷ, ಯೋಗ ಫಲ ದುರ್ಭಿಕ್ಷ, ವ್ಯಾಧಿ ಪೀಡೆ, ಕರಣಫಲ ಲಜ್ಜಾ ಚೇಷ್ಟೆ, ತುಂಗಾ ನದಿಯಲ್ಲಿ ಸ್ನಾನ, ಬಿಳಿ ಬಟ್ಟೆ, ಆಚ್ಛಾದನ, ವಿಭೂತಿ ಲೇಪನ, ಭತ್ತದ ಅಕ್ಷತೆ, ವಕುಳ ಪುಷ್ಪ, ರಜತ ಭೂಷಣ, ಚಿನ್ನದ ಆಭರಣ, ಮಡಿಕೆಯಲ್ಲಿ ಸತ್ತು ಆಹಾರ, ಅಂತಿವಾಹನ, ಎತ್ತು ಉಪವಾಹನ, ಫಲ ಸಸ್ಯನಾಶ, ದಂಡಾಯುಧ, ಚಿತ್ರವರ್ಣ, ಬಹಿರಂಬರ, ನಿಂತಿರುವ ಅವಸ್ಥೆ, ಫಲ ಸೌಖ್ಯ, ಉತ್ತರ ದಿಗ್ಜನನ, ಫಲ ಶೂದ್ರ ವೃದ್ಧಿ, ಸರ್ಪಜಾತಿ, ಹಸಿರು ಕಂಚುಕ, ವಯಸ್ಸಿನಲ್ಲಿ ವಿಧವೆ, ಹಿಡಿದಿರುವುದು ಹಳದಿ ಛತ್ರಿ. ಸಂವತ್ಸರ ಫಲ ಈ ವರ್ಷ ದೇಶಾದಿ ರಾಜರುಗಳಲ್ಲಿ ಪರಸ್ಪರ ವೈರಿ ಉಂಟಾಗುತ್ತದೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣ ಮಳೆಯಾಗುವುದು. ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಖುಷ್ಕಿ ಧಾನ್ಯಗಳು, ಮನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು. ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವುಗಳು ದುರ್ಲಭವಾಗುತ್ತವೆ. ಸೀಸ, ಕಬ್ಬಿಣ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರಕುತ್ತವೆ. ಪಶುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಸ್ವಲ್ಪ ಹಾಲನ್ನು ಕೊಡುತ್ತದೆ. ಗ್ರಹಣ ವಿಚಾರ ಈ ವರ್ಷ ವಿಶ್ವವಸುನಾಮ ಸಂವತ್ಸರದಲ್ಲಿ ನಡೆಯುವಂತ 4 ಗ್ರಹಣಗಳಲ್ಲಿ 2 ಗ್ರಹಣಗಳು ನಮ್ಮ ಭಾರತ ದೇಶಕ್ಕೆ ಕಾಣಿಸುವುದರಿಂದ ಆಚರಣೆ ಇರುತ್ತದೆ. ಅದರಲ್ಲಿ ಮೊದಲನೇ ಗ್ರಹಣವು ದಿನಾಂಕ 7/9/2025 ಭಾನುವಾರ ಭಾದ್ರಪದ ಶುಕ್ಲ ಪೌರ್ಣಮಿ ಸಂಭವಿಸುವ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆ ಉಂಟು. ಮತ್ತು 21/9/2025 ಭಾನುವಾರ ಭಾದ್ರಪದ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ, ಆದ್ದರಿಂದ ಗ್ರಹಣಾಚರಣೆ ಇರುವುದಿಲ್ಲ. ಮತ್ತು 3ನೇ ಗ್ರಹಣವು 17/2/2026 ಮಂಗಳವಾರ ಮಾಘ ಮಾಸ ಕೃಷ್ಣ ಅಮಾವಾಸ್ಯ ಸಂಭವಿಸುವ ಸೂರ್ಯಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ, ಆದ್ದರಿಂದ ಗ್ರಹಣಾಚರಣೆ ಇರುವುದಿಲ್ಲ. ಹಾಗೂ ದಿನಾಂಕ 3/3/2026 ಮುಂದಿನ ವರ್ಷ ಮಂಗಳವಾರ ಫಾಲ್ಗುಣ ಮಾಸ ಶುಕ್ಲ ಪೌರ್ಣಮಿ ಸಂಭವಿಸುವ ಗ್ರಸ್ತೋದಯ ಚಂದ್ರಗ್ರಹಣವು ಭಾರತ ದೇಶಕ್ಕೆ ಕಾಣಿಸುವುದರಿಂದ ಗ್ರಹಣಾಚರಣೆಯುಂಟು. ಗ್ರಸ್ತೋದಯ ಅಂದ್ರೆ ಮೋಕ್ಷ ಕಾಲದಲ್ಲಿ ಮಾತ್ರ ನಮ್ಮ ಕರ್ನಾಟಕ ದೇಶದಲ್ಲಿ ಕಾಣಿಸುವಂತ ಸಂದರ್ಭ ಇರುತ್ತೆ. ಎರಡು ಚಂದ್ರಗ್ರಹಣ ಮಾತ್ರ. ಮೇಷರಾಶಿಯವರಿಗೆ ಅಂದ್ರೆ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕ ನಕ್ಷತ್ರ ಮೊದಲನೇ ಪಾದ ಅಕ್ಷರಗಳು ಚೂ, ಚೆ, ಚೋಲ, ಲೀಲು, ಲೇಲೋ, ಆ ಈ ಅಕ್ಷರಗಳಿಗೆ ಬರುವಂತಹ ರಾಶಿ ಮೇಷರಾಶಿ. ಶುಭ ವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭ ಸಂಖ್ಯೆ 1, 2, 3, 9. ಶುಭರತ್ನ ಅವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ದಿನಾಂಕ 1/10/17. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಕೀರ್ತಿ ವೃದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳುಂಟಾಗುವುವು. ಗುರು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ಮನಸ್ಸಿಗೆ ಬೇಸರ, ವಿರೋಧಿಗಳಿಂದ ಕಿರುಕುಳ, ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ವೃಥ ತಿರುಗಾಟ, ದುಷ್ಟಜನ ಸಹವಾಸ, ಯತ್ನ ಕಾರ್ಯ ವಿಘ್ನ, ಬಂಧು ಮಿತ್ರ ವಿರೋಧಿಗಳು ಕಂಡುಬರುತ್ತವೆ.
ವೃಷಭ ರಾಶಿ ಕೃತಿಕಾ ನಕ್ಷತ್ರ 2ನೇ ಪಾದ 3, 4ನೇ ಪಾದ, ರೋಹಿಣಿ ನಕ್ಷತ್ರ ಸಂಪೂರ್ಣ, ಮೃಗಶಿರ ನಕ್ಷತ್ರ 1ನೇ ಪಾದ ಮತ್ತು 2ನೇ ಪಾದ, ಇ ಉ ಎ ಓ ಬ ವಿ ಉ ವೆ ಓ ಈ ನಕ್ಷತ್ರಗಳು ಬರತಕ್ಕಂಥ ಅಕ್ಷರಗಳು. ವೃಷಭ ರಾಶಿಯವರಿಗೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಮರಕತ, ನೀಲ. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕ 6, 9, 15, 18, 24, 27. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ, ವೃಷಭ ಮತ್ತು ಮಿಥುನ ರಾಶಿಯಲ್ಲಿ, ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ಚಿಂತೆ, ಅಧಿಕ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರ ವಿರೋಧ, ಕೃಷಿಯಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಂಡು ಬಂದರೂ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿರುವುದರಿಂದ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಸ್ಥಿರಾಸ್ತಿ ಸಂಪಾದನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಧನಲಾಭಗಳು ಉಂಟಾಗುತ್ತವೆ. ಮಿಥುನ ರಾಶಿ ವೃಕ್ಷರ ನಕ್ಷತ್ರ 2 ಪಾದ, ಆರಿದ್ರ ನಕ್ಷತ್ರ 4 ಪಾದ ಮತ್ತೆ ಪುನರ್ವಸು ನಕ್ಷತ್ರದ 2 ಪಾದಗಳು. ಕ ಇ ಕು ಗ ಜ್ಞ ಚ ಕೆ ಕೋ ಆ ಈ ಹೆಸರುಗಳಿಂದ ಶುರುವಾಗುವಂತಾಗಿರುತ್ತೆ. ಶುಭ ವಾರ ಬಂದು ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಆಗಿರುತ್ತೆ. ಶುಭ ರತ್ನ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ಶುಭ ವರ್ಣ ಕೆಂಪು ಮತ್ತು ಹುಲ್ಲು ಹಸಿರು ಮತ್ತು ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆಗಳು 3. ಶುಭ ದಿಕ್ಕು 3, 5, 6, 8. ಶುಭ ದಿನಾಂಕ 5, 14 ಮತ್ತು 23. ಗುರುವು ವೃಷಭ ರಾಶಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಸ್ಥಳ ಬದಲಾವಣೆ, ಪ್ರಯಾಣಗಳಲ್ಲಿ ವಿಘ್ನ, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಮಿತ್ರರಿಂದ ವಂಚನೆ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಮೊದಲಾದ ಫಲಗಳುಂಟಾಗುವು. ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ, ಉದ್ಯೋಗಗಳಲ್ಲಿ ಅಭಿವೃದ್ಧಿ ಕುಂಠಿತ, ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಮನಸ್ಸಿಗೆ ಬೇಸರ, ಕುಟುಂಬದಲ್ಲಿ ಅನಾರೋಗ್ಯ ಮೊದಲಾದ ಫಲಗಳು ಉಂಟಾಗುವು. ಕಟಕ ರಾಶಿಯವರಿಗೆ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯಮಿ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಹಿ ಹು ಹೆ ಹೋ ಡ ಡಿ ಡು ಡೆ ಡೋ. ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮುತ್ತು, ಹವಳ, ಪುಷ್ಯರಾಗ. ಶುಭ ವರ್ಣ ಬಿಳಿ, ಕೆಂಪು, ಹಳದಿ. ಶುಭ ದಿಕ್ಕು ವಾಯುವ್ಯ. ಶುಭ ಸಂಖ್ಯೆ 2, 3, 9. ಶುಭ ದಿನಾಂಕ 2, 7, 11, 16, 20, 25, 29. ಗುರುವು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಸತ್ಕರ್ಮಾಸಕ್ತಿ ಮೊದಲಾದ ಶುಭ ಫಲಗಳುಂಟಾಗುವು. ಗುರುವು ಮಿಥುನ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕರಾಗಿದ್ದು ವೃಥಾ ಧನವ್ಯಯ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಬಂಧು ಮಿತ್ರ ವಿರೋಧ, ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ತೊಂದರೆ ಮೊದಲಾದ ಫಲಗಳು ಕಂಡು ಬರಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಅನಾರೋಗ್ಯ, ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದ ಋಣಬಾಧೆ, ದುಷ್ಟ ಜನರಿಂದ ಕಿರುಕುಳ, ವ್ಯಾಪಾರದಲ್ಲಿ ನಷ್ಟ,
ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಕಾಣಬರುತ್ತದೆ. ಸಿಂಹರಾಶಿ. ಸಿಂಹರಾಶಿ ಮಖ ನಕ್ಷತ್ರ, ಕುಂಭ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಮೊದಲನೇ ಪಾದ. ಮಾ ಮೀ ಮೂ ಮೇ ಮೋ ಟಾ ಟಿ ಟು ಟೆ. ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಪೂರ್ವ ದಿಕ್ಕು. ಶುಭ ಸಂಖ್ಯೆ 1, 3, 5, 9. ಶುಭ ದಿನಾಂಕ 1, 4, 10, 13, 19, 22, 28, 31. ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿ, ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕನಾಗಿದ್ದು ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ, ಬಂಧು ಮಿತ್ರರಲ್ಲಿ ಅಸಹಕಾರ, ಸ್ಥಳ ಬದಲಾವಣೆ ಮೊದಲಾದ ಫಲಗಳುಂಟಾಗುವು. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಯತ್ನ ಕಾರ್ಯಾನುಕೂಲ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳು ಕಾಣಬರುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯಗಳು ಉಂಟಾಗುತ್ತವೆ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ 2, 3, 4. ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ 1, 2. ಟೆ ಪೋ ಪಿ ಪು ಶ ನ ಥ ಪೆ ಪೋ. ಶುಭವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 14, 23. ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ ಮೊದಲಾದ ಫಲಗಳುಂಟಾಗುತ್ತವೆ. ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ, ತಿರುಗಾಟ, ಅಧಿಕ ಖರ್ಚು, ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ವೃಥ ಧನಹಾನಿ, ಅನಾರೋಗ್ಯ, ಪರಸ್ಥಳ ವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತವೆ. ತುಲಾರಾಶಿ. ತುಲಾರಾಶಿ ಚಿತ್ತಾ ನಕ್ಷತ್ರ 3ನೇ ಪಾದ, 4ನೇ ಪಾದ. ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ ಮೊದಲು ಮತ್ತು 2ನೇ ಪಾದ, 3ನೇ ಪಾದ. ರಾ ರಿ ರು ರೇ ರೋ ತಾ ತಿ ತು ತೇ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಮರಕತ, ನೀಲ. ಶುಭ ವರ್ಣ ಬಿಳಿ, ಹಸಿರು, ಕಪ್ಪು. ಶುಭ ದಿಕ್ಕು ಆಗ್ನೇಯ. ಶುಭ ಸಂಖ್ಯೆ 5, 6, 8. ಶುಭ ದಿನಾಂಕ 6, 9, 15, 18, 24, 27. ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ, ಬಂಧು ಮಿತ್ರ ವಿರಸ, ದುಷ್ಟಜನ ಸಹವಾಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಅಧಿಕ ಖರ್ಚು ಮೊದಲಾದ ಫಲಗಳು ಉಂಟಾಗುವು. ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಶುಭ ಕಾರ್ಯಗಳ ನಡೆಯುವಿಕೆ ಮೊದಲಾದ ಶುಭಗಳನ್ನು ಕಾಣಬಹುದು. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೋರ್ಟು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದ ಫಲಗಳುಂಟಾಗುತ್ತವೆ. ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ 4, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ. ತೋ ನ ನಿ ನು ನೆ ನೋ ಯ ಇ ಯು. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿಕ್ಕು ದಕ್ಷಿಣ. ಶುಭ ಸಂಖ್ಯೆ 1, 2, 3, 9. ಶುಭ ದಿನಾಂಕ 1, 10, 27. ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದು ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಕುಟುಂಬ ಸೌಖ್ಯ, ಶುಭ ಕಾರ್ಯ ಯತ್ನ ಸಫಲ,
ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಪುಣ್ಯಕ್ಷೇತ್ರ ದರ್ಶನ, ಸತ್ಕರ್ಮಾಸಕ್ತಿ ಮೊದಲಾದವುಗಳು ಕಾಣಬರುತ್ತವೆ. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಬಂಧು ಮಿತ್ರ ವಿರಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ ಮೊದಲಾದ ಅಶುಭ ಫಲಗಳುಂಟಾಗುವುವು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟ್ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟ ಜನ ಸಹವಾಸದಿಂದ ತೊಂದರೆ, ಧನಹಾನಿ ಮೊದಲಾದ ಅಶುಭ ಫಲಗಳನ್ನು ಅನುಭವಿಸಬೇಕಾಗಿ ಬರುವುದು. ಧನುರಾಶಿ. ಧನುಸು ರಾಶಿ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮೊದಲನೇ ಪಾದ. ಎ ಯೋ ಬಾ ಬಿ ಭೂ ಧ ಬಾ ಡ ಹೇ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 30. ಗುರುವು ವೃಷಭ, ಕಟಕ ರಾಶಿಗಳಲ್ಲಿರುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ, ದುಷ್ಟಜನ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳುಂಟಾಗುವು. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಬಂಧು ಮಿತ್ರ ವಿರೋಧ, ಮನಸ್ಸಿಗೆ ವ್ಯಥೆ, ಅನಾರೋಗ್ಯ ಮೊದಲಾದ ಫಲಗಳುಂಟಾಗುವು. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ. ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದ. ಗೋ ಜ ಜೆ ಶೀಶು ಶೇ ಶೋ ಘ ಗಿ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ಭದ್ರ, ಪಚ್ಚೆ, ನೀಲ. ಶುಭವರ್ಣ ನೀಲಿ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಇರುವಾಗ ಶುಭ ಫಲದಾಯಕರಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಶುಭ ಕಾರ್ಯ ಯತ್ನ ಸಫಲ, ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳನ್ನು ಕಾಣಬಹುದು. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸ್ಥಿರಾಸ್ತಿ ಸಂಪಾದನೆ, ಯತ್ನ ಕಾರ್ಯಾನುಕೂಲ, ಸೇವಕ ವರ್ಗದಿಂದ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಕುಂಭರಾಶಿ ಕನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ. ಶತಭಿಷ ನಕ್ಷತ್ರ ಪೂರ್ವಭಾದ ನಕ್ಷತ್ರ 1, 2, 3ನೇ ಪಾದ. ಗು ಗೆ ಗೋ ಸಾಸಿ ಸು ಸೆ ಸೋ ದ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ, ನೀಲ. ಶುಭ ವರ್ಣ ನೀಲಿ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ವೃಷಭ ಕಟಕ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ, ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ ಮೊದಲಾದ ಫಲಗಳುಂಟಾಗುವು. ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಸಜ್ಜನ ಸಹವಾಸ, ಧನಾಗಮ, ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲಾದ ಫಲಗಳು ಉಂಟಾಗುವು. ಮೀನರಾಶಿ ಪೂರ್ವಭಾದ್ರ 4ನೇ ಪಾದ ಹಾಗೂ ಉತ್ತರಾಭಾದ್ರ ರೇವತಿ ನಕ್ಷತ್ರ. ದಿ ಧು ಖ ಝ ಥ ದೇ ಧೋ ಚ ಚಿ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಮಾಣಿಕ್ಯ, ಪುಷ್ಯರಾಗ, ನೀಲ, ಹವಳ. ಶುಭವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21,
27, 30. ವೃಷಭ ಮತ್ತು ಮಿಥುನ ರಾಶಿಗಳಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ವೃಥಾ ತಿರುಗಾಟ, ಅಧಿಕಾರಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತದೆ. ಗುರುವು ಕಟಕ ರಾಶಿಯಲ್ಲಿರುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಸಜ್ಜನ ಸಹವಾಸ, ಕುಟುಂಬದಲ್ಲಿ ನೆಮ್ಮದಿ, ಧನಾಗಮ, ಯತ್ನ ಕಾರ್ಯಾನುಕೂಲ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ವೃಥಾ ತಿರುಗಾಟ ಮೊದಲಾದ ಫಲಗಳನ್ನು ಅನುಭವಿಸಬೇಕಾದೀತು. ಈ ರೀತಿಯಾಗಿ 12 ದ್ವಾದಶ ರಾಶಿಗಳ ಫಲಾಫಲಗಳು ಇದರ ಅನುಸಾರವಾಗಿ ನಡೀತದೆ. ಹಾಗೂ ಅವರವರ ಜಾತಕ ಸ್ಥಿತಿಯಲ್ಲಿ ಗ್ರಹಣದಲ್ಲಿರುವಂತಹ ಸ್ಥಿತಿಗಳು ಮತ್ತೆ ನಡೀತಾ ಇರತಕ್ಕಂಥ ದಶಾವರ್ಷಗಳು, ಭುಕ್ತಿಗಳು ಅದರ ಫಲಾನುಸಾರವಾಗಿ ಬದಲಾವಣೆಗಳು ಕೂಡ ಆಗ್ತವೆ.